ರೈತ ಸ್ನೇಹಿತರಿಗೆಲ್ಲ ನಮಸ್ಕಾರ. ತೆಂಗಿನ ತೋಟ ಎಷ್ಟೋ ಜನರ ಹತ್ರ ಹೊಸ ತೆಂಗಿನ ತೋಟಗಳಿರ್ತವೆ. ಕೆಲವರಲ್ಲಿ ಹಳೆ ತೆಂಗಿನ ತೋಟ ಇರುತ್ತೆ. ಅದು 25-30 ಅಡಿ ಗ್ಯಾಪಲ್ಲಿ ತೋಟ ಇರುತ್ತೆ. ಕೆಲವರು ಬುದ್ಧಿವಂತರೇ ಈ ತಪ್ಪುಗಳನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನು ಅಂದರೆ, ತೆಂಗಿನ ತೋಟದ ಮಧ್ಯದಲ್ಲಿ ನಾವು ತೆಂಗಿಗೆ ಅದಕ್ಕೆ ಪ್ಯಾರಲಾಗಿ ಅಡಿಕೆ ಆ ಥರದ ಬೆಳೆಗಳು, ಬಾಳೆ ಈ ಥರದ್ದು ಹಾಕಬೇಕು. ಆದರೆ ಎಲ್ಲರೂ ಒಂದು ತಪ್ಪು ಮಾಡ್ತಾಯಿದ್ದಾರೆ. ಆ ತಪ್ಪನ್ನು ಇಲ್ಲಿ ಹೇಗೆ, ಆ ತಪ್ಪು ಮಾಡೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ನಿಮ್ಮ ಜೊತೆ ಮಾತಾಡ್ತೇನೆ. ಆ ತಪ್ಪು ಏನು ಅಂದರೆ, ಎಷ್ಟೋ ಜನ ತೆಂಗಲ್ಲಿ ಇಳುವರಿ ಇರುವಾಗ ಅದ್ರ ಜೊತೆಗೆ ಮಧ್ಯದಲ್ಲಿ ಯಾರೋ ಹೇಳ್ತಾರೆ ಅಥವಾ ಏನೋ ಹೇಳ್ತಾರೆ ಅಂಥೇಳಿ ಕಾಡು ಸಸಿಗಳನ್ನು ತಂದು ಹಾಕೋದು. ಅಂದರೆ ಸಾಗುವಾನಿ ಮತ್ತು ಗೇರು ಸಸಿ ಮತ್ತು ಮಾವಿನ ಸಸಿಗಳನ್ನು ತಂದು ಮಧ್ಯದಲ್ಲಿ ಹಾಕೋದು. ಮತ್ತು ಯಾರೋ ಹೇಳಿದ್ರು ಅಂತ ಮಧ್ಯದಲ್ಲಿ ಹೈಬ್ರಿಡ್ ತೆಂಗಿನ ಸಸಿ ತಂದು ಹಾಕೋದು. ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ, ಅದು ಸ್ಟಾರ್ಟಿಂಗಲ್ಲಿ ಏನೂ ತೊಂದರೆ ಇರೋದಿಲ್ಲ, ಚೆನ್ನಾಗೇ ಇರುತ್ತೆ. ಕ್ರಮೇಣವಾಗಿ ನಿಮಗೆ ಗೇರು ಬೀಜ ಮತ್ತು ಮಾವಿನ ಗಿಡಗಳು ದೊಡ್ಡಕಾದ ತಕ್ಷಣ ಏನಾಗುತ್ತೆ ಅಂದರೆ, ನಿಮಗೆ ತೆಂಗಲ್ಲಿ ಇಳುವರಿ ಕಮ್ಮಿ ಆಗುತ್ತೆ. 100 ವರ್ಷ ನಮಗೆ ತೆಂಗಿನ ಮರದ ಆಯುಷ್ಯ. ಆದರೆ ಅದರಲ್ಲಿ ಅರ್ಧ ಏನಾಗುತ್ತೆ ಅಂದರೆ, ಅಲ್ಲಿ ಬೇರ್ ಕಾಲಿಂಗ್ ಅಂದರೆ ಬೇರೆ ಜಗಳ ಆಡೋದ್ರಲ್ಲೇ ಕಳೆದು ಬಿಡ್ತವೆ. ಯಾಕೆಂದರೆ ಅದಕ್ಕೂ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಕಾಡು ಗಿಡದ ಮಧ್ಯದಲ್ಲಿ ನಾಡು ಗಿಡ ಬಂದಿದೆ, ಅವರವರಿಗೆ ಅಡ್ಜಸ್ಟ್ಮೆಂಟ್ ಆಗದೇ ಇರೋದ್ರಿಂದ ಆ ಗಿಡಗಳನ್ನು ನಾವಲ್ಲಿ ಹಾಕಬಾರ್ದು. ಹಾಕಿದಾಗ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಅದಕ್ಕೆ ನಾವು ಏನು ಮಾಡಬೇಕು, ಆ ಸಮಯದಲ್ಲಿ ನಾವು ಅದಕ್ಕೆ ಅಡಿಕೆ ಹಾಕಬೇಕು. ಗ್ಯಾಪ್ ಇದೆಯಾ, ಹಾಕಬೇಕಂದ್ರೆ ಅಡಿಕೆ, ಬಾಳೆ ಈ ಥರದ ಬೆಳೆಗಳನ್ನು, ಅದ್ರ ಜೊತೆ ತೆಂಗು ಜೊತೆ ನಮ್ಗೆ ಯಾವ ಬೆಳೆ ಬರುತ್ತೆ ಆ ಬೆಳೆಗಳನ್ನು ಅರೇಂಜ್ಮೆಂಟ್ ಮಾಡಬೇಕೇ ಹೊರತು ನಾವು ಯಾವುದೋ ಬೆಳೆನ ಅರೇಂಜ್ಮೆಂಟ್ ಮಾಡ್ತೀವಿ, ಏನೋ ಮಾಡ್ತೀವಿ ಅಂತ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ಯಾರೋ ಒಬ್ಬರು ಸ್ನೇಹಿತರು ಕೇಳ್ತಿದ್ರು, ನಾವು ಸಾಗುವಾನಿ ಹಾಕಿದ್ದೀವಿ, ಅದರ ಮಧ್ಯದಲ್ಲಿ ಆ ಥರ ನೀವು ಸಾಗುವಾನಿ ಹಾಕಿದರೆ ಅದರ ಮಧ್ಯದಲ್ಲಿ ಬೇರೆ ಏನೋ ಮಾಡೋದಕ್ಕೆ ಹೋಗೋದು ಅಷ್ಟು ಒಳ್ಳೆಯದಲ್ಲ. ಸಾಗುವಾನಿಗೆ ಬಿಟ್ಟು ಬಿಡಬೇಕು. ನೀವು ಒಂದು ಮಾಡ್ಬೋದು, ಏನಂದರೆ ಕಾಳುಮೆಣಸು ಈ ಥರದ ಬೆಳೆಗಳನ್ನು ಬೆಳಿಬೋದು ಅದಕ್ಕೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಇವತ್ತು ಏನೇನೋ ಮಾಡಲಿಕ್ಕೆ ಹೋಗಿ ಅದು ಏನೇನೋ ಸಮಸ್ಯೆ ತಂದು ಹಾಕ್ತೀವಿ, ಆ ತೋಟನೇ ಹಾಳು ಮಾಡ್ಕೊಂಡು ಬಿಡ್ತೀವಿ. ಮತ್ತು ಆಲ್ರೆಡಿ ನಿಮಗೆ ನೀವು ಇಲ್ಲಿ ನೋಡ್ತಾ ಇದ್ದಾಗ ಎಷ್ಟೋ ಮರಗಳು ಆಲ್ರೆಡಿ ಸ್ವಲ್ಪ ಸಾಗುವಾನಿ ಎತ್ತರ ಹೋದ ತಕ್ಷಣವೇ ಮರ ಬೆಂಡ್ ಆಗೋಗ್ಲಿಕ್ಕೆ ಶುರುವಾಗುತ್ತೆ. ಮರ ಹೇಗೆ ಕಾಡು ಸಸಿ ಇದ್ದಲ್ಲೆಲ್ಲ ಮರಗಳು ಹೇಗೇಗೋ ಆಗಿಬಿಡ್ತವೆ. ಈ ಥರ ಆಗೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಮುಂದಿನ ಕಾಲದಲ್ಲಿ, ಇವತ್ತು ಮರ ಬರೀ ಕಾಲಲ್ಲಿ ಹತ್ತೋರು ತುಂಬ ಕಡಿಮೆ, ಮಿಷನಲ್ಲಿ ಹತ್ತೋರು. ಆ ಥರ ಮಿಷನಲ್ಲಿ ಮರ ಹತ್ತೋರಿಗೆ ತುಂಬ ಕಷ್ಟ ಆಗುತ್ತೆ, ಮರ ಹತ್ತಲಿಕ್ಕೆ ಜನ ಬರೋದಿಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಕಾಡು ಸಸಿಗಳನ್ನು ತೆಂಗಿನ ಮರದ ಮಧ್ಯದಲ್ಲಿ ಹಾಕಬೇಡಿ. ಅಂದರೆ ಕಾಡು ಸಸಿ ಸಾಗುವಾನಿ, ಮಾಗುವಾನಿ, ಗೇರು ಬೀಜ, ಮಾವಿನ ಹಣ್ಣಿನ ಗಿಡ, ಬೇರೆ ಯಾವುದೇ ರೀತಿ ಕಾಡಲ್ಲಿ ಬೆಳೆಯೋದು ಅಂಥದ್ದನ್ನು ಬದುವಲ್ಲಿ ಮಿನಿಮಮ್ 20 ಅಡಿ ಗ್ಯಾಪಲ್ಲಿ ಹಾಕಿ. ಅದು ನಿಮಗೆ ಬೇರೆಯವ್ರಿಗೂ ಬೌಂಡ್ರಿಯಲ್ಲಿ ಹಾಕಿದ್ರೆ ಬೇರೆಯವ್ರಿಗೂ ತೊಂದರೆ ಕೊಡಬಾರ್ದು, ನಿಮಗೂ ತೊಂದರೆ ಕೊಡಬಾರ್ದು. ಆ ಥರ ಅದನ್ನು ಅರೇಂಜ್ಮೆಂಟ್ ಮಾಡಿ. ನಿಮಗೆ ಬೇಕೇ ಬೇಕು ಅಂದರೆ, ಅದು ಯಾರೋ ಹೇಳಿದ್ರು ಅಂತೇಳಿ ಮಧ್ಯದಲ್ಲಿ ತಂದು ನೀವು ಏನಾದರೂ ಅರೇಂಜ್ಮೆಂಟ್ ಮಾಡಿದ್ರೆ ಅದು ನಿಮಗೆ, ಅವರಿಗೆ ಹೇಳಿದವರಿಗೇನು ಸಮಸ್ಯೆ ಆಗೋದಿಲ್ಲ, ಆದರೆ ನಿಮಗೆ ಕನ್ಫರ್ಮ್ ಮುಂದೆ ಸಮಸ್ಯೆ ಆಗುತ್ತೆ. ಅದರಲ್ಲಿ ಇಳುವರಿ ಬರೋದಿಲ್ಲ, ಅಲ್ಲಿ ರೋಗಗಳು ಜಾಸ್ತಿ ಉತ್ಪತ್ತಿ ಆಗ್ತವೆ. ಈ ತೋಟ ನಾನು ನಿಮ್ಗೇನು ತೋರಿಸ್ತಾ ಇದ್ದೀನಿ ಅಂದರೆ, ಈ ತೋಟದಲ್ಲೂ ಆ ಥರ ಸಮಸ್ಯೆಗಳು ಕಾಣಿಸ್ಲಿಕ್ಕೆ ಶುರುವಾಗಿದೆ. ಖರ್ಚು ಮಾಡಿ ಅದನ್ನು ಇದು ಮಾಡ್ತಾ ಇರ್ತಾರೆ. ಮತ್ತು ತೋಟ ಮಾಡುವಾಗ ಇನ್ನೊಂದು ಏನಂದರೆ, ನಾನು ಮೊದಲು ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಏನು ಅಂದರೆ, ಯಾವುದೇ ಕಾರಣಕ್ಕೂ ತೆಂಗಿನ ಮರದ ಬುಡಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಬುಡಕ್ಕೆ ಕಸ ಹಾಕಬೇಕು, ಅದನ್ನು ಅಲ್ಲೇ ಮುಚ್ಚಿಗೆ ಮಾಡ್ತಾ ಬರಬೇಕು. ಆ ಥರ ಮಾಡ್ತಾ ಬಂದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ನೀವು ಲೇಬರ್ ಖರ್ಚು ನಿಮಗೆ ತುಂಬ ಜಾಸ್ತಿ ಆಗುತ್ತೆ. ಇವತ್ತಿರೋ ರೇಟಲ್ಲಿ ನಿಮಗೆ ಅದನ್ನು ಬ್ಯಾಲೆನ್ಸಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ತೆಂಗನ್ನು ಸಿಂಪಲ್ ಆಗಿದ್ದು ಮಾಡಿ, ತೆಂಗು ಜೊತೆ ಯಾವುದೇ ಕಾರಣಕ್ಕೂ ಕಾಡು ಸಸಿಗಳನ್ನು ಹಾಕಬೇಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತು ಮುಂದಿನ ಬಾರಿ ಬೇರೆ ಒಂದು ಸಮಸ್ಯೆ ಜೊತೆಗೆ ನಿಮ್ಮ ಜೊತೆ ಇದು ಮಾಡ್ತೀವಿ. ಇದು ಹೊಸ ತೋಟ ಮಾಡುವವರಿಗೆ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋನ ಬಳಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ.